ಎಂದು ಕೂಗಿದರು ನನ್ನ ತಂಗಿ ಹೊರಗೆ ಏನಮ್ಮ ತಂಗಿ, ಏನಾಯ್ತು ಹೇಳಮ್ಮ, ಹೇಳು. ನಿನ್ನ ಅಣ್ಣ ಏನು ಮೋಸ ಮಾಡಿದ ನನ್ನನ್ನು ಬಿಟ್ಟಾಗಿ ಹೋದಮ್ಮ, ಹೇಳಮ್ಮ ಹೇಳು. ಈ ಚಿತ್ರ ಕೊಟ್ಟು ಕೊಲೆ ಮಾಡಿದರೆ ಯಾರನ್ನು ಹೇಳಮ್ಮ ಹೇಳು. ಇದೇನು ನನ್ನ ತಂಗಿ ಕೈಯಲ್ಲಿ ಚೀಟಿ, ರೆಡ್ಡಿ ಸೋದರರು ಕೊಲೆ ಮಾಡಿ ಹೋಗಿದ್ದಾರೆ. ವೆಂಕಟರೆಡ್ಡಿ, ನಾರಾಯಣ ರೆಡ್ಡಿ ಇದರ ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳಬೇಕಾದ್ರೆ ಚಂದದ ಚಲುವೆ ನಿಮ್ಮ ತಂಗಿ ನಿಮ್ಮ ಕಣ್ಣ ಎದುರಿಗೆ ಹೊತ್ತುಕೊಂಡು ಅವಳಿಗೆ ಚಿತ್ರ ಅಂಶ ಕೊಡದಿದ್ರೆ ರೆಡ್ಡಿ ಸೋದರರು ಐದು ಬೆರಳನ್ನು ಮೂಡಿಸಿ ಹೋದ. ರೆಡ್ಡಿ ಸೋದರನು ಕೈಯನ್ನು ಕತ್ತರಿಸಿ ಅವರು ರುಂಡವನ್ನೇ ಚೆಂಡಾಡಿ ನನ್ನ ಆತ್ಮಕ್ಕೆ ಶಾಂತಿ ಕೊಡುವವರೆಗೂ ಹತ್ಯೆ ಸಂಸಾರ ಮಾಡೋದಿಲ್ಲಪ್ಪ. ಇದು ನನ್ನ ತಂದೆ ತಾಯರಾಗಿಯೂ ಸತ್ಯ ಸತ್ಯ ಸತ್ಯ. ಸರ್ವೇ ನಮ್ಮ ರೆಡ್ಡಿ ಸೋದರ ರಕ್ತವನ್ನು ಸೇಡಿಗಾಗಿ ಪ್ರತಿ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ದುಷ್ಟ ಅಧಿಕಾರಿಗಳಿಗೆ ಸವಾಲು ಹಾಕಿ ಮೈ ಬಿಗಿದಿರುವ ಸರಪಳಿಯನ್ನು ಹರಿದು ಕೆಟ್ಟ ಇನ್ಸ್ಪೆಕ್ಟರ್ನನ್ನು ಕೈಲಾಸಕ್ಕೆ ಕಳಿಸಿ ಅನ್ಯಾಯ ಅಕ್ರಮದ ತುಂಬಿದ ಜೈಲನ್ನೇ ಮುರಿದು ಹಾಲ ಮತದ ಹುಲಿಯಾಗಿ ವೆಂಕಟರೆಡ್ಡಿ, ನಾರಾಯಣ ರೆಡ್ಡಿ ಅನ್ಯಾಯದ ಧರ್ಮ ತುಂಬಿದ ನಿಮ್ಮ ವಂಶವನ್ನು ನಿರ್ವಂಶ ಮಾಡಿ ಸತ್ಯದ ದೀಪವನ್ನು ಬೆಳಗಿಸಿ ಅನ್ಯಾಯ ದೀಪವನ್ನೇ ನಂದಿಸಿ ನನ್ನ ಹೆಸರನ್ನು ವೀರನೇ ಅಲ್ಲ ಎಂದು ಬರುವೆ. ಕುಲುಕುಲದಲ್ಲಿ ಹುಟ್ಟಿದ ಹಾಡು ಮತವೇ ವೀರಪ್ಪನೇ ಅಲ್ಲ. ಬರುವೆ ರೆಡ್ಡಿ, ನಿಮ್ಮೆಲ್ಲರ ಪ್ರಾಣವನ್ನು ಬರುವೆ ರೆಡ್ಡಿ, ನಿಮ್ಮೆಲ್ಲರ ಪ್ರಾಣ ಹೊತ್ತೊಯ್ಯೋ ಯಾರು? ಓ ಬಾಯ್ SSLC ಏನಂತ ಹೇಳಣ್ಣ? ಬಾಯ್ SSLC ನನ್ನ ಅಣ್ಣ ಅತ್ತಿಗೆ ಚೆನ್ನಾಗಿದ್ದಾರ? ಏನಂತ ಹೇಳಲ್ಲ ನಾನು. ಏನಾಯ್ತು SSLC? ಈ ಊರ ವೆಂಕಟರೆಡ್ಡಿ ಅವರು ನಿಮ್ಮ ಅಣ್ಣನ ಮಗನ ಕೊಲೆ ಮಾಡಿದಾರಣ. ಆಕಾಶ ಈ ನಿನ್ನ ಚಿಕ್ಕಪ್ಪನನ್ನು ಬಿಟ್ಟು ಹೋದೆ ಆಕಾಶ. ಅಷ್ಟೇ ಅಲ್ಲ, ನಿಮ್ಮ ತಂದೆ ಮಾಡಿದ ಸಾಲ ಇದೆ ಎಂದು ನಿಮ್ಮ ಅಣ್ಣ ಅತ್ತಿಗೆ ಏನು ಆಕಾಶ ನೆನದೊಂದಿಗೆ ಮನೆಯಿಂದ ಹೊರ ಹಾಕಿದ್ರಣ್ಣ. ನನ್ನ ಅಣ್ಣ ಅತ್ತಿಗೆಯನ್ನು ಹೊರಗೆ ಹಾಕಿದರೆ ಆ ವೆಂಕಟರೆಡ್ಡಿ ನನ್ನ ಅಣ್ಣ ಅತ್ತಿಗೆಯನ್ನು ಹೊರಗೆ ಹಾಕಿದರೆ ನನಗೆ ಡಕಾಯಿತನೆಂದು ಅಪವಾದನ್ನು ಹೊರಿಸಿ ನನ್ನ ಮಗನನ್ನು ಕೊಲೆ ಮಾಡಿ ನಮ್ಮ ಮನೆಯೇ ಸರ್ವನಾಶ ಮಾಡಿ ನಮ್ಮ ಮನೆಯೇ ನಿಂದನ್ನು ಮಾಡಿಕೊಂಡು
ನೀವು ಒಬ್ಬನೇ ಅವ್ರನ್ನ ಎದುರು ಹಾಕಿಕೊಳ್ಳಬೇಡಲ್ಲ. ಹೋಗಿ ಬರೋಣ. ನೋಡು ಎಚ್ಚರಿಸಿ, ಬದುಕಬೇಕೆಂಬ ಆಸೆ ನನಗೆಲ್ಲ. ದುಷ್ಟರನ್ನು ಸಿಂಹ ಆ ದುಷ್ಟರನ್ನು ಸಂಹಾರ ಮಾಡಿ ಈ ವೀರನ ಕೊಡ್ಲಿಗೆ 108 ಜನ ಆ 108 ಜನ ಎದುರಾದರು. ಅವರನ್ನು ಮರಣ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ನನ್ನವರ ಸೇಡಿಟ್ಟ ಸಿಂಹವಾಗಿ ಬಂಡರಿಗೆ ಪುಡದೆದ್ದು ಗಂಡಾಗಿ ಆಳ ಮಟ್ಟದ ಹುಲಿಯಾಗಿ ಬೆಳೆದ ಪಡೆಯುತ್ತದೆ. ಬೀರಪ್ಪಣೆ ಅಲ್ಲ. ಹೋಗಿ ಬಾರಣ್ಣ, ಆ ದೇವ್ರು ನೀವು ಒಳ್ಳೆ ಮಾಡಿ. ಈ ಹುಡುಗಿಯರ್ ದಾರಿ ಕಾದ ಕೈ ಚಿಟ್ಟಲಕತ್ ನೋಡ್ರಿ. ಆ ಹುಡುಗಿ ದೌಡ್ ಮುಂದೆ ಕಣಿ ಅಂದಕ್ಕೆ ಒಂದ್ ತಾಸಾದ್ರೂ ಬರೋಲ್ರಿ. ಆ ಹುಡುಗಿ ಸೇವಂತಿ ಇವತ್ತು ನಡೆಯೋದು ಮಾಡಿ ಕೈ ಬಿಟ್ಟು ನೋಡ್ತೀನಿ. ನಾನು ಮದ್ವೆ ಮಾತಾಡೋ ಇಲ್ಲ ಅಂತ. ಏನು ಯಾವಾಗ ನೋಡಿದ್ರೆ ಬರೀ ಮದ್ವೆ ವಿಷಯನ ಮಾತಾಡ್ತೀರ? ಯಾರ್ದು ಮದ್ವೆ? ನಮ್ದು ನಿಂದು ನಮ್ಮ ಮದ್ವೆನಾ? ನಿಂಗೆ ಅವತ್ತ ಹೇಳಿಲ್ಲ ನಮ್ಮಪ್ಪ ಮದ್ವೆ ಆಗ್ಬೇಕಾದ್ರೆ ಬಿಡಂಗಿಲ್ಲ ಹೇಳಿ. ನಾ ಬಿಡಂಗಿಲ್ಲ ಅಂದ್ರೆ ನಾ ಬಿಡ್ಬೇಕಲ್ಲ. ನೋಡು ಸುಮ್ಮನ ಹೊತ್ತಾಗಿತ್ತು ಬಾಳ. ಬಾ ಮತ್ತ ಶುರು ಮಾಡೋಣ. ಟಮಾಟಿ ಕೆಂಪು ಕೆಂಪ ಒಂದ ಪಂಪ ಟಮಾಟಿ ಕೆಂಪು ಕೆಂಪ ಒಂದ ಪಂಪ